ಪೊಲೀಸ್ ವ್ಯವಸ್ಥೆ ಗುಂಡಾಗಿರಿಗೆ ನಮ್ಮ ಧಿಕ್ಕಾರ. ಬೇಕೇ ಬೇಕು. ಅಮಾಯಕ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ನಡೆಸಿರುವ ಅಧಿಕಾರಿಗಳು ವಜಾಗಲೇಬೇಕು. ಗುಂಡಾವರ್ತನೆ ಸಹಿಸುವುದಿಲ್ಲ. ಪೊಲೀಸ್ ವ್ಯವಸ್ಥೆಯಲ್ಲಿ ಗುಂಡಾವರ್ತನೆ ಸಹಿಸುವುದಿಲ್ಲ. ಆಗಲೇಬೇಕು. ಗೃಹ ಮಂತ್ರಿಗಳು ಕೆಲಸದಿಂದ ವಜಾ ಮಾಡಲೇಬೇಕು. ಸಬ್ ಇನ್ಸ್ಪೆಕ್ಟರ್ ಅಯ್ಯನ್ಗೌಡರನ್ನು ಗೃಹ ಮಂತ್ರಿಗಳು ಈ ಕೂಡಲೇ ಕೆಲಸದಿಂದ ವಜಾ ಮಾಡಲೇಬೇಕು. ಮಹಿಳಾ ಹಕ್ಕುಗಳನ್ನು ಹರಣ ಮಾಡಿರುವ ಅಯ್ಯನ್ಗೌಡ ಕೆಲಸದಿಂದ ವಜಾ ಆಗಲೇಬೇಕು. ಮಾನವ ಹಕ್ಕುಗಳನ್ನು ಹರಣ ಮಾಡಿರುವ ಅಯ್ಯನ್ಗೌಡ ವಜಾ ಆಗಲೇಬೇಕು. ಮಹಿಳೆಯ ಘನತೆಗೆ ಕುಂದು ತಂದಿರುವ ಅಯ್ಯನ್ಗೌಡ ಕೆಲಸದಿಂದ ವಜಾ ಆಗಲೇಬೇಕು. ಸಹಜ ಕಾನೂನನ್ನ ಇವತ್ತು ಕೈಗೆತ್ತಿಕೊಂಡು ಒಬ್ಬ ಪೊಲೀಸ್ ಅಧಿಕಾರಿ ಗುಂಡಾಗಿರಿ ಆಗ್ತಾರೆ ಅಂದ್ರೆ ಮಹಿಳೆಗೆ ಎಲ್ಲಿ ರಕ್ಷಣೆ ಸಿಗುತ್ತೆ? ಅದ್ರ ಬಗ್ಗೆ ಸ್ಪಷ್ಟಪಡಿಸಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಅವ್ರನ್ನ ಅಮಾನತಲ್ಲ, ಅವ್ರ ಮೇಲೆ ಬರೀ FIR ಅದಲ್ಲ, ಗಂಭೀರ ಕಾನೂನು ಕ್ರಮ, ಕೆಲಸದಿಂದ ವಜಾ ಆಗ್ತದೆ. ನೋಡಿ, ದೂರು ಯಾರು ಕೊಡಬೇಕು? ಮಾಡಿರೋದು ಪೊಲೀಸ್ ಅಧಿಕಾರಿ. ಅವ್ರ ಮೇಲಿನ ಅಧಿಕಾರಿ ಕ್ರಮ ತಗೋಬೇಕು. ಅಲ್ಲ, ಮಹಿಳೆ ಮೇಲೆ ಹಲ್ಲೆ ಮಾಡಕ್ಕೆ ಪೊಲೀಸ್ನವ್ರಿಗೆ ದೂರ ಯಾರು ಕೊಟ್ಟಿದ್ದಾರೆ? ಮಹಿಳೆ ಮೇಲೆ ಹಲ್ಲೆ ಮಾಡಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ ಮಹಿಳೆಯರನ್ನ ಹೋಗಿ ಅರೆಸ್ಟ್ ಮಾಡ್ಕೊಂಡ್ಬಂದ್ರಲ್ಲ, ಆ ಮಹಿಳೆ ಮೇಲೆ ಯಾರು ದೂರು ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಸಂಘಟನೆಗಳು ವಿಚಾರ ಗೊತ್ತಾದಂತ ಸಂದರ್ಭದಲ್ಲಿ ಠಾಣೆಗೆ ಬಂದು ಮಹಿಳೆ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅವ್ರನ್ನ ನೀವು ಖುದ್ದು ಕರೆಸಬೇಕು ಅಂತ ಹೇಳಿ ನಾವು ಕೇಳಿದಾಗ, ಕರೆಸೋದಕ್ಕಾಗೋದಿಲ್ಲ, ನೀವು ಕಂಪ್ಲೇಂಟ್ ಕೊಡಿ, ತನಿಖೆ ಆದ ನಂತರದಲ್ಲಿ ಯಾರು ಹೊಡೆದಿದ್ದಾರೆ ಅವ್ರನ್ನ ಕರೆಸ್ತೀವಿ ಅಂತ ಹೇಳ್ತಾರೆ. ಇವತ್ತು ನಾವು ಮಂಡ್ಯದಲ್ಲಿ ನೋಡ್ತಾ ಇದೀವಿ, ಪದೇ ಮಹಿಳಾ ವಿರೋಧಿಯಾಗಿರುವಂತ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಹೆಣ್ಣು ಭ್ರೂಣ ಹತ್ಯೆಗಳು ಸಾವಿರಾರು ಸಂಖ್ಯೆಯಲ್ಲಿ ನಡೆದಿದ್ದಾವೆ. ಅಪರಾಧಿಗಳನ್ನ ಅರೆಸ್ಟ್ ಮಾಡಿ ಅವ್ರನ್ನ ಬಂಧಿಸಿ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಮಂಡ್ಯದಲ್ಲಿ ಸಾಮೂಹಿಕ ಅತ್ಯಾಚಾರಗಳು, ಕೊಲೆಗಳು ನಡೀತಾ ಇದ್ದಾವೆ. ಇದ್ರ ವಿರುದ್ಧ ಧ್ವನಿ ಎತ್ತಿ ನಾವು ಕ್ರಮ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿರುವಂತ ಶಿಕ್ಷೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಾವು ಸ್ನಾನ ಮಾಡಿದ್ವಿ. ಅವ್ರಿಗೆ ಮಗಳಿಗೆ ತುಂಬಾ ಸುಸ್ತಾಗುತ್ತೆ. ಅವ್ರ ಮನೆ ಕೆಲಸ, ಅವ್ರ ತಾಯಿ ಗೌರಮ್ಮ ಮತ್ತೆ ಬೆಳಿಗ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಗೌರಮ್ಮ ಅವ್ರು ಬಂದು ಒಂದು ಕಂಪ್ಲೇಂಟ್ ತಗೊಂಡು ಈಗ ಅಯ್ಯನ್ಗೌಡ್ರ ಮೇಲೆ ಒಂದು FIR ಮಾಡಿದ್ದೀವಿ. FIR ಕಾಪಿ ನಿಮ್ಗೆ ಕೊಡ್ತಾ ಇದ್ದೀವಿ. ಬೆಳಿಗ್ಗೆ 10 ಗಂಟೆಗೆ ಸ್ಟೇಟ್ಮೆಂಟ್ ತಗೋಬೇಕು. ಈಗ ಅದೇ ನಿನ್ನೆ ಅಲ್ಲ, ಸ್ಟೇಟ್ ತಗೊಂಡು ಅವ್ರಿಗೆ ಹುಷಾರಿಲ್ಲ, ಸುಸ್ತಾಗಿದೆ ಅಂತ ನಿನ್ನೆ ಬರಲಿಲ್ಲ ಅವರು. ಇವತ್ತು ರೆಸ್ಟ್ ಮಾಡ್ತಿದ್ದೀವಿ. ಸೆಕ್ಷನ್ ಹಾಕಿರೋದು ಅಷ್ಟು ಹಾಕಿದ್ರೆ ಸಾಕಾಗಲ್ಲ. ಅಲ್ಲಿಗೆ ಹಾಕಿರೋ ಸೆಕ್ಷನ್ ಅದು ಕೇಳಿ. ಯಾಕೆ ಅಂತ ಹೇಳಿದ್ರೆ ಸಾಹೇಬ್ರೆ, ಎಲ್ಲ ಮಾಡಿದಿರಿ ಅಂತ ಹೇಳಿದ್ರೆ ಆ ಮಹಿಳೆಯನ್ನು ಮುಟ್ಟಿದ್ದೀರಿ, ಹೌದಾನೆ? ಮೊಲೆಸ್ಟೇಷನ್ 354 ಇದೆ, 341 ಇಲ್ಲ, 355 ಇಲ್ಲ. ಕೇಳಿ ಸರ್, ಮಹಿಳೆಯನ್ನ ನೀವು ಅಕ್ರಮ ತಗೊಬಂದು ಕೂಡಿಟ್ಕೊಂಡು ಕೇಳಿ ಇದೆ, 341 ಇದೆ, 355 ಇದೆ. ತೆಗಿರಿ ನಿಮ್ಮೆಲ್ಲ ಸೆಕ್ಷನ್ಗಳನ್ನ. ಏನ್ ಹೇಳುತ್ತದು? ಒಬ್ಬ ಮಹಿಳೆಯನ್ನ ನೀವು ಅಕ್ರಮವಾಗಿ ಕೂಡ ಹೊಡೆದಿರೋದು, ಅದು ನೀವು ಸಮರ್ಥನೆ ಮಾಡ್ಕೋಬಾರ್ದು ಸರ್. ಅಂತದ್ದು 5-6 ಸೆಕ್ಷನ್ ಇದೆ. ಮಾನಹಾನಿ ಮಾಡಿದ್ದಾರೆ, ಮಹಿಳೆ ಗೌರವಕ್ಕೆ ಕುತ್ತು ತಂದಿದ್ದಾರೆ, ಅದನ್ನ ಯಾಕೆ ಹಾಕಿಲ್ಲ? ಮಹಿಳೆ ಗೌರವಕ್ಕೆ ಕುತ್ತು ತಂದಿರೋದು 355 ಏನ್ ಹೇಳುತ್ತೆ? ಮೊಲೆಸ್ಟೇಷನ್ಗೂ ಮಹಿಳೆಯರ ಮೇಲೆ ಔಟ್ರೈಜ್ ಫಾರ್ ಮಾಡಸ್ಟಿ, ಅವರ ಮಾನವ ಇದನ್ನ ಅವ್ರನ್ನ ಇದು ಮಾಡಿರೋದು, ಮತ್ತೆ ಅವರಿಗೆ ಅಲ್ಲೇ ಇದು ಮಾಡಿರೋದು, ಅಲ್ಲೇ ಮಾಡಿರೋದಕ್ಕೆ 323 ಇದೆ, ಮತ್ತೆ 342 ಅಕ್ರಮ ಬಂಧನದಲ್ಲಿ ಮಾಡಿದ್ದಾರೆ. ಸಸ್ಪೆಂಡ್ ಮಾಡಿದ್ದಾರೆ, ಕೆಲಸದಿಂದ ಸಸ್ಪೆಂಡ್ ಆಗಿ ಅವ್ರಿಗೆ ಜಾರಿ ಆಗಿದೆ. ಸಸ್ಪೆನ್ಷನ್ ಅನ್ನೋದು ಅದೇ ತಾತ್ಕಾಲಿಕ ಸಸ್ಪೆನ್ಷನ್ ಮಾಡಿದ್ದಾರೆ ಅಷ್ಟೇ. ಓಕೆನಾ? ನಾನೇನು ಹೇಳಿದ್ರೆ ಈ ಕಂಪ್ಲೇಂಟೇ ಒಂದು ಪೂರ್ವ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಅಯ್ಯನ್ಗೌಡ ಅವರು ಒಬ್ಬ ಮಹಿಳೆಯ ಮೇಲೆ ತುಂಬ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಸ್ಟೇಷನ್ ಒಳಗಡೆ ನಡೆದಿರುವಂಥ ಘಟನೆಯನ್ನು ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ನಾವಿವತ್ತು ದಿನ ಖಂಡಿಸ್ತಾ ಇದ್ದೇವೆ.
ಅಯ್ಯನಗೌಡ ಅವರಿಗೆ ಆ ಮಹಿಳೆಯ ಪರವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತೇಳಿ ಯಾರೂ ಕೂಡ ದೂರನ್ನು ದಾಖಲು ಮಾಡಿರೋದಿಲ್ಲ. ಹಾಗಾದರೂ ಕೂಡ ಅವರು ಮಹಿಳೆ ಇದ್ದಂಥ ಜಾಗಕ್ಕೆ ಹೋಗಿ ಆಕೆಯನ್ನು ಅವ್ಯಾಜ ಶಬ್ದಗಳಿಂದ ಬೈದು ಗೂಂಡಾ ರೀತಿಯಲ್ಲಿ ವರ್ತಿಸಿ ಆಕೆಯನ್ನು ಜೀಪ್ಗೆ ಹತ್ತಿಸ್ಕೊಂಡು ಬಂದಿದ್ದಾರೆ. ಹತ್ತಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇದೇ ಪೊಲೀಸ್ ಠಾಣೆ ಒಳಗಡೆ CCTV ಕ್ಯಾಮ್ರಾ ಕವರ್ ಆಗದೇ ಇರುವಂತಹ ಒಂದು ರೂಮಿನ ಒಳಗಡೆ ಆ ಮಹಿಳೆಯನ್ನು ಲಾಕ್ ಮಾಡಿಕೊಂಡು ಅವ್ರ ಜೊತೆಗೆ 3 ಜನ ಸಿಬ್ಬಂದಿ ವರ್ಗದವ್ರನ್ನು ಕೂಡ ಸೇರಿಸ್ಕೊಂಡು ಮಾರಣಾಂತಿಕವಾಗಿ ಆ ಮಹಿಳೆಯನ್ನು ಹಲ್ಲೆ ಮಾಡಿದ್ದಾರೆ. ಇದು ಯಾವ ಕಾರಣಕ್ಕೆ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕು. ಜೊತೆಗೆ ಯಾವುದೇ ಒಬ್ಬ ಮಹಿಳೆಯನ್ನು ಕರ್ಕೊಂಡು ಬರಬೇಕಾದ್ರೆ ಒಂದು ದೂರ ಇರಬೇಕು, ಅಥವಾ ಮಹಿಳೆಯರನ್ನು ಕರ್ಕೊಂಡು ಬರಬೇಕಾದ್ರೆ ಮಹಿಳಾ ಸಿಬ್ಬಂದಿ ಇರಬೇಕು. ಮಹಿಳಾ ಸಿಬ್ಬಂದಿನೂ ಇಲ್ಲದೆ ತಾವೇ ಗೂಂಡಾ ರೀತಿಯಲ್ಲಿ ವರ್ತಿಸಿ ಆ ಮಹಿಳೆಯನ್ನು ಎಳೆದಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ ಅಂದರೆ ಇದೊಂದು ರೀತಿಯಾಗಿ ಆ ಮಹಿಳೆ ಮೇಲೆ ಅವರು ಎಸಗಿರುವಂಥ ದೌರ್ಜನ್ಯ ಅಂತಲೇ ಹೇಳ್ಬೋದು. ಅದಲ್ಲದೆ ಯಾವ ಉದ್ದೇಶದಿಂದ ಪೊಲೀಸ್ ಠಾಣೆಯಲ್ಲಿ ಈ ರೀತಿಯಾದಂಥ ಒಂದು ಕ್ರೌರ್ಯವನ್ನು ನಡೆಸಿದ್ದಾರೆ ಅನ್ನೋದು ನಮಗೆ ಗೊತ್ತಾಗಬೇಕು. ಜೊತೆಗೆ ಮಹಿಳಾ ಠಾಣೆ ಕೆಳಗಡೆ ಇದ್ದರೂ ಕೂಡ ಮೇಲ್ಗಡೆ ಮತ್ತೊಂದು ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರ ಮೇಲೆ ದಬ್ಬಾಳಿಕೆ ನಡೆಯುತ್ತೆ, ದೌರ್ಜನ್ಯ ನಡೆಯುತ್ತೆ, ಒಬ್ಬ ಹೆಣ್ಣು ಮಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಯುತ್ತೆ ಅಂತಂದರೆ ಪೊಲೀಸ್ ಇಲಾಖೆ ಮಹಿಳೆಯರ ಪರವಾಗಿ ಕೆಲಸ ಮಾಡಬೇಕಾಗಿದ್ದಂಥ ಇಲಾಖೆ ಇವತ್ತು ಅವರೇ ಮಹಿಳಾ ಪೀಡಕರಾಗಿ ಕೆಲಸ ಮಾಡ್ತಾ ಇರುವಂಥದ್ದು ದುರಂತದ ಸಂಘಟನೆ ಅಂತಲೇ ಹೇಳ್ಬೋದು. ಮಂಡ್ಯ ಜಿಲ್ಲೆ ಪದೇ ಪದೇ ನಿಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಹೆಣ್ಣು ಭ್ರೂಣ ಹತ್ಯೆಗಳಲ್ಲಿ, ಸಾಮೂಹಿಕ ಅತ್ಯಾಚಾರಗಳಲ್ಲಿ, ಮರ್ಯಾದೆಗೆಡು ಹತ್ಯೆಗಳಲ್ಲಿ ಮತ್ತು ಮಹಿಳೆಯರ ಕೊಲೆಗಳ ವಿಚಾರಗಳಲ್ಲಿ ಸುದ್ದಿ ಆಗ್ತಾ ಇದೆ. ನಾವು ಇದೆಲ್ಲರ ವಿರುದ್ಧವಾಗಿ ಸರಿಯಾಗಿರುವಂಥ ಕ್ರಮ ಆಗಬೇಕು ಅಂತ ಹೇಳಿ ಇದೇ ಪೊಲೀಸ್ ಇಲಾಖೆ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಆದರೆ ಇವುಗಳಿಗೆ ಅತ್ಯಾಚಾರಿಗಳನ್ನು ಬಂಧಿಸಿ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡಿಸೋದಕ್ಕೆ ಆಗ್ತಾ ಇಲ್ಲ. ಹೆಣ್ಣು ಭ್ರೂಣ ಹತ್ಯೆಗಳ ಜಾಲವನ್ನು ಪತ್ತೆ ಹಚ್ಚಿ ಅವ್ರನ್ನ ಬಂಧಿಸಿ ಒಂದು ಜಾಲದ ಒಂದು ವ್ಯವಹಾರವನ್ನು ಬಯಲುಗೊಳಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೆಣ್ಣು ಮಕ್ಕಳ ಕೊಲೆಗಳನ್ನು ಮಾಡ್ತಿರುವಂಥ ಅಪರಾಧಿಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಇವರೇ ಇವತ್ತು ಮಹಿಳಾ ಪೀಡಕರಾಗಿ ಗೂಂಡಾಗಿರಿಯ ಪೊಲೀಸ್ ವ್ಯವಸ್ಥೆಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಏನಾಗಬೇಕು ಅಂತ ಹೇಳ್ತೀರಿ? ಏನಾಗಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಭೇಟಿ ಮಾಡಿದ್ರು, ನಿಮ್ಗೆ ಏನು ಹೇಳಿ? ನಾವು ಅಧಿಕಾರಿಗಳನ್ನ ಭೇಟಿಯಾಗಿದಾಗ ಅವ್ರು ಹೇಳ್ತಾ ಇರುವಂಥದ್ದು ಕಂಪ್ಲೇಂಟ್ ಆಗಲಿ ನಾವು ಅಮಾನತು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಮಗೆ ಅಮಾನತ ಮಾತ್ರ ಅಲ್ಲ ಸರ್, ಇವತ್ತು ಈ ಥರ ಅಯ್ಯನಗೌಡ ಅಂತರ ಈ ಮೆಂಟಾಲಿಟಿ ಇರುವಂಥ ಒಬ್ಬ ಅಧಿಕಾರಿ ಇಲ್ಲಲ್ದಿರ ಬೇರೆ ಯಾವುದೇ ಜಿಲ್ಲೆಗೆ ವರ್ಗ ಆದರೂ ಅಥವಾ ಬೇರೆ ಯಾವುದೇ ಇಲಾಖೆಗಳಲ್ಲಿ ಅವರು ಕೆಲಸ ಮಾಡಿದ್ರು ಕೂಡ ಅಲ್ಲಿರುವಂಥ ಮಹಿಳೆಯರನ್ನ ಮತ್ತು ನಾಗರಿಕರನ್ನ ಶೋಷಣೆ ಮಾಡ್ತಾರೆ. ಈ ಥರ ತಲೆ ಕೆಟ್ಟಂಥ ಅಧಿಕಾರಿಗಳನ್ನು ಬರೀ ಅಮಾನತು ಮಾಡುವಂಥದ್ದಲ್ಲ, ಸಂಪೂರ್ಣವಾಗಿ ಕೆಲಸದಿಂದ ವಜಾ ಮಾಡಬೇಕು. ಮಹಿಳಾ ಪೊಲೀಸ್ ಠಾಣೆಗಳು ಜೊತೆಗೆ ಮಂಡ್ಯದಲ್ಲಿರುವಂಥ ಎಲ್ಲ ಪೊಲೀಸ್ ಠಾಣೆಗಳು ಕೂಡ ಜನಸ್ನೇಹಿಯಾಗಿ, ಮಹಿಳಾ ಸ್ನೇಹಿಯಾಗಿ ಕೆಲಸ ಮಾಡಬೇಕು. ಜನರನ್ನು ಪೀಡಿಸುವಂಥ ಪೀಡಕರಾಗಬಾರ್ದು. ಜೊತೆಗೆ ನೊಂದಂಥ ಮಹಿಳೆಗೆ ಸೂಕ್ತ ರಕ್ಷಣೆ ಸಿಗಬೇಕು ಮತ್ತು ನ್ಯಾಯ ಸಿಗಬೇಕು. ಅಯ್ಯನಗೌಡ ಅವ್ರ ಕಡೆಯಿಂದ ಆ ಕುಟುಂಬಕ್ಕೆ ಪರಿಹಾರ ಅನ್ನುವಂಥದ್ದು ಸಿಗಬೇಕು. ಮತ್ತು ಮಂಡ್ಯದಲ್ಲಿ ಇಂಥ ಒಂದು ಘಟನೆಗಳು ಮರುಕಳಿಸದೇ ಇರುವಂಥ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದರ ಹೊಣೆಯನ್ನು ಹೊತ್ಕೊಂಡು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ನಾವು ಆಗ್ರಹಿಸ್ತಾ ಇದ್ದೀವಿ. ತಮ್ಮ ಹೆಸರು? ಪೂರ್ಣಿಮಾ, ಕರ್ನಾಟಕ ಜನಶಕ್ತಿ ಮತ್ತು ಮಹಿಳಾ ಮುನ್ನಡೆ ರಾಜ್ಯ ಕಾರ್ಯದರ್ಶಿ.